ವೆದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇದ್ದ ಹಾಗೇನೆ ಕೆಲವೊಬ್ರು ಬಾಡಿನಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಅದರಲ್ಲಿ ಮೇಯ್ನ್ ಆಗಿ ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಜನಕ್ಕೆ ಸ್ವೆಟ್ಟಿಂಗ್ ಆದರೆ ಇನ್ನು ಸ್ವಲ್ಪ ಜನಕ್ಕೆ ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಎಷ್ಟೇ ನೀರು ಕುಡಿದ್ರೂ ಕೂಡ ಸಮಾಧಾನನೇ ಆಗ್ತಾ ಇರಲ್ಲ. ಹಾಗೆ ತುಟಿಗಳೆಲ್ಲ ಕೂಡ ತುಂಬ ಡ್ರೈ ಆಗಿರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಹೇರ್ ಫಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಇನ್ನು ಸ್ವಲ್ಪ ಜನಕ್ಕೆ ಸ್ಕಿನ್ ರ್ಯಾಷಸ್ ಆಗುತ್ತೆ. ಈ ಯಾವ ಸಮಸ್ಯೆ ಇಲ್ಲ ಅಂದರೂ ಕೂಡ ಕೆಲವೊಬ್ಬರಿಗೆ ಸುಮ್ಮನೆ ಸಿಟ್ಟು ಬರ್ತಾ ಇರುತ್ತೆ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ. ಸೊ ಇದೆಲ್ಲದನ್ನು ಕೂಡ ನಾವು ನಾರ್ಮಲ್ ಅಂತ ಅನ್ಕೋಬಹುದು. ಬಟ್ ನಮ್ಮ ಬಾಡಿ ನಮಗೆ ಕೊಡ್ತಾ ಇರುವಂತ ಕ್ಲಿಯರ್ ಇಂಡಿಕೇಶನ್ ಇದು. ಯಾವುದ್ರ ಬಗ್ಗೆ ಅಂದ್ರೆ ನಮ್ಮ ಬಾಡಿನಲ್ಲಿ ಪಿತ್ತ ಅಂದ್ರೆ ಹೀಟ್ ಜಾಸ್ತಿ ಆದಾಗಲೇ ಈ ರೀತಿ ಪ್ರಾಬ್ಲಮ್ಗಳು ಕೂಡ ಶುರುವಾಗೋದು. ಸೊ ಹಾಗಿದ್ರೆ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಬಾಡಿ ಹೀಟ್ ಅನ್ನೋದು ನಮ್ಗೆ ಗೊತ್ತಿರಬೇಕಲ್ವಾ. ಸಮ್ಮರಲ್ಲಿ ಅತಿಯಾದ ಬಿಸಿಲಿಂದ ಮಾತ್ರ ನಮ್ಮ ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಅನ್ನೋದು ತುಂಬ ತಪ್ಪು. ಸೊ ನಮ್ಮ ಊಟದ ಪದ್ಧತಿ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲು, ಸ್ಟ್ರೆಸ್ ಲೆವೆಲ್ಲು, ಹೈಡ್ರೇಷನ್ ಲೆವೆಲ್ಲು ಇದೆಲ್ಲ ಕೂಡ ನಮ್ಮ ಬಾಡಿನಲ್ಲಿ ಹೀಟನ್ನ ಜಾಸ್ತಿ ಮಾಡುತ್ತೆ. ಇದು ಸಮ್ಮರಲ್ಲಿ ಮಾತ್ರ ಆಗೋದಲ್ಲ, ಎಲ್ಲ ಸೀಸನಲ್ಲೂ ಕೂಡ ಈ ಯಾವುದನ್ನು ನಾವು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಂಡಿಲ್ಲ ಅಂದರೆ ಡೆಫಿನೆಟ್ ಆಗಿ ಬಾಡಿ ಹೀಟ್ ಆಗುತ್ತೆ. ಇಲ್ಲಿ ನಾವು ಜಸ್ಟ್ ಒಂದಿನದ ಎಕ್ಸಾಂಪಲ್ನೇ ತಗೊಳ್ಳೋಣ. ಬೆಳಗ್ಗೆ ತಿಂಡಿಗೆ ಎಣ್ಣೆಲಿ ಕರೆದಿರುವಂಥ ಪೂರಿ ಜೊತೆಗೆ ಖಾರ ಇರುವಂಥ ಚಟ್ನಿ ತಿಂದಿದ್ದೀವಿ. ಮಧ್ಯಾಹ್ನ ಊಟಕ್ಕೆ ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ ಅನ್ನ ಅಥವಾ ರೊಟ್ಟಿ ಜೊತೆ ಖಾರ ಇರುವಂಥ ಸಾಂಬಾರು ಜೊತೆಗೆ ಮತ್ತೆ ಸ್ವಲ್ಪ ಫ್ರೈಡ್ ಐಟಮ್ಸು. ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಗೋಬಿ, ಪಾನಿಪುರಿ ಅಥವಾ ಸಮೋಸ ಯಾವುದಾದ್ರೂ ಒಂದನ್ನು ತಿಂದಿದ್ದೀವಿ ಅಂದ್ಕೊಳ್ಳೋಣ. ಹಾಗೆ ರಾತ್ರಿ ಊಟಕ್ಕೆ ಮತ್ತೆ ಖಾರ ಇರುವಂಥ ಅನ್ನ, ಸಾಂಬಾರು, ಫ್ರೈಡ್ ಐಟಮ್ಸು ಇದನ್ನೆಲ್ಲ ತಿಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಪರಿಸ್ಥಿತಿ ಹೇಗಾಗಿರುತ್ತೆ ಹೇಳಿ. ಕೆಲವೊಬ್ಬರಿಗಂತೂ ಮೋಷನ್ಗೆ ಹೋಗೋದು ಕೂಡ ಸಮಸ್ಯೆ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಅಸಿಡಿಟಿ ಆಗಿರ್ಬೋದು, ಎದೆ ಉರಿ ಆಗಿರ್ಬೋದು, ಇದರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಖಂಡಿತ ಆಗುತ್ತೆ. ಏನಂತೀರಾ? ಇದಿಷ್ಟೇ ಅಲ್ಲ, ಸುಮ್ಮನೆ ಸಿಟ್ ಮಾಡ್ಕೊಳ್ಳೋದು, ಲೇಟ್ ನೈಟ್ಸ್ ಮಲ್ಗೋದು, ಎಕ್ಸೆಸಿವ್ ಮೊಬೈಲ್ ಯೂಸೇಜ್ ಮಾಡೋದು ಇದೆಲ್ಲ ಕೂಡ ನಮ್ಮ ಬಾಡಿನಲ್ಲಿ ಹೀಟನ್ನ ಜಾಸ್ತಿ ಮಾಡುತ್ತೆ. ಆಯುರ್ವೇದದಲ್ಲಿ ಈ ಬಾಡಿ ಹೀಟಿಗೆ ಪಿತ್ತ ಅಂತ ಕರೀತಾರೆ. ಈಗ ಹೇಳಿದ ಒನ್ ಡೇ ರೂಟೀನ್ನೇ ನಮ್ಮ ಲೈಫ್ ಸ್ಟೈಲ್ ಹಾಕ್ತಾ ಹೋದಾಗ ನಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರು ಆಗುತ್ತೆ, ಡಿಫಿಷಿಯನ್ಸಿಗಳು ಶುರು ಆಗುತ್ತೆ. ಸೊ ಇದೆಲ್ಲ ಆಗೋದಕ್ಕಿಂತ ಮುಂಚೆ ನಮ್ಮ ಬಾಡಿ ನಮಗೆ ಕ್ಲಿಯರ್ ಇಂಡಿಕೇಶನ್ನ ಕೊಡುತ್ತೆ. ಆದರೆ ನಾವು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದು ಹೇಗೆ ಅಂದರೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ಎಷ್ಟು ನೀರು ಕುಡಿದ್ರೂ ಕೂಡ ಸಮಾಧಾನನೇ ಆಗ್ತಾ ಇರಲ್ಲ, ತುಟಿಗಳೆಲ್ಲ ಒಡೆದು ತುಂಬ ಡ್ರೈ ಆಗ್ತಾ ಇರುತ್ತೆ. ಸೊ ಈ ರೀತಿ ಆದಾಗ ನಮ್ಮ ಬಾಡಿನಲ್ಲಿ ಎಕ್ಸೆಸ್ ಆಗಿರುವಂಥ ಹೀಟು ನಾವು ಎಷ್ಟೇ ನೀರು ಕುಡಿದ್ರೂ ಕೂಡ ಶಾಂತ ಆಗ್ತಾ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಎಕ್ಸೆಸಿವ್ ಸ್ವೆಟ್ಟಿಂಗ್. ಮನುಷ್ಯ ಅಂದಮೇಲೆ ಬೆವರ್ಲೇಬೇಕು. ಬಟ್ ಯಾವಾಗ್ಲಿಗಿಂತ ಜಾಸ್ತಿ ಬೆವರ್ತಾ ಇದ್ರೆ, ಅಕಸ್ಮಾತ್ ಬೆವರ್ದಾಗ ತುಂಬಾ ಸ್ಮೆಲ್ ಬರ್ತಾ ಇದೆ ಅಂದರೆ ಇದು ನಮ್ಮ ಬಾಡಿ ನಮಗೆ ಕೊಡ್ತಾ ಇರುವಂಥ ಕ್ಲಿಯರ್ ಇಂಡಿಕೇಶನ್ ನಮ್ಮ ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗಿದೆ ಅಂತ. ನೆಕ್ಸ್ಟ್ ಸ್ಕಿನ್ ಇಶ್ಯೂಸು, ಪಿಂಪಲ್ಸು, ಆಕ್ನೀಸು, ಪಿಗ್ಮೆಂಟೇಷನು, ಅನ್ಇವನ್ ಸ್ಕಿನ್ ಟೋನು, ಹಾಗೆ ರ್ಯಾಷಸ್ಸು ಈ ರೀತಿ ತೊಂದರೆಗಳು ಕೂಡ ಆಗ್ಬೋದು. ಇನ್ನು ಹೇರ್ ರಿಲೇಟೆಡ್ ಇಶ್ಯೂಸ್ ಅಂದರೆ ಹೇರ್ ಫಾಲ್ ಜಾಸ್ತಿ ಆಗೋದು, ಗ್ರೇ ಹೇರ್ ಸಮಸ್ಯೆ ಚಿಕ್ಕ ವಯಸ್ಸಿನಲ್ಲೇ ಶುರು ಆಗೋದು. ಇದೆಲ್ಲ ಜಸ್ಟ್ ಜೆನೆಟಿಕ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ನಮ್ಮ ಬಾಡಿನಲ್ಲಿ ಹೀಟ್ ಜಾಸ್ತಿ ಆದಾಗಲೂ ಈ ತೊಂದರೆಗಳಾಗತ್ತೆ. ನಮ್ಮ ಬಾಡಿನಲ್ಲಿ ಹೀಟ್ ಎಕ್ಸಸ್ ಆದಾಗ ನಮ್ಮ ಹೇರ್ ಫಾಲಿಕಲ್ಸ್ ಅಂದರೆ ಹೇರ್ ರೂಟನ್ನು ಅದು ವೀಕ್ ಮಾಡುತ್ತೆ. ಜೊತೆಗೆ ಅಲ್ಲಿಗಾಗುವಂಥ ಬ್ಲಡ್ ಸರ್ಕ್ಯುಲೇಷನ್ನು ಕೂಡ ಅದು ಡಿಸ್ಟರ್ಬ್ ಮಾಡುತ್ತೆ. ಇದರಿಂದನೇ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಹಾಗೆ ಗ್ರೇ ಹೇರ್ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಲಾಸ್ಟಲ್ಲಿ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ನಮ್ಮ ಬಾಡಿನಲ್ಲಿ ಹೀಟ್ ಜಾಸ್ತಿ ಆದಾಗ ಅದು ನಮ್ಮ ನರ್ವ್ ಸಿಸ್ಟಮ್ಗೂ ಕೂಡ ಎಫೆಕ್ಟ್ ಕೊಡುತ್ತೆ. ಇದರಿಂದನೇ ನಮಗೆ ಸುಮ್ಮನೆ ಸಿಟ್ಟು ಬರುತ್ತೆ. ಯಾರಾದರೂ ಮಾತಾಡ್ಸಿದ್ರು ಸಾಕು ಅವ್ರ ಮೇಲೆ ನಾವು ರೇಗಾಡ್ತಾ ಇರ್ತೀವಿ. ಸೊ ಈ 5 ಪಾಯಿಂಟ್ಸನ್ನು ನಾವು ಯಾವಾಗಲೂ ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ಬಾಡಿ ಹೀಟನ್ನು ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಮ್ಮ ಲಿವರು, ಗಟ್ಟು, ಸ್ಕಿನ್ನು, ಹೇರ್ ಹೆಲ್ತನ್ನು ಯಾವಾಗಲೂ ಕಾಪಾಡ್ಕೋಬೋದು. ಬಟ್ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಒಂದಿನ ನಾವೇನೇ ಸೀರಿಯಸ್ ಇಶ್ಯೂಸ್ನ ಫೇಸ್ ಮಾಡಬೇಕಾಗತ್ತೆ. ಹಾಗಿದ್ರೆ ನಮ್ಮ ಬಾಡಿ ಹೀಟನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ಅದಕ್ಕೆ ಸೊಲ್ಯೂಷನ್ನು ನಮ್ಮನೆ ಫ್ರಿಜ್ಗಳಲ್ಲೂ ಇಲ್ಲ, ಹಾಗೆ ನಾವು ಕುಡಿಯುವಂಥ ಕೂಲ್ ಡ್ರಿಂಕ್ಸ್ಗಳಲ್ಲೂ ಇಲ್ಲ. ಫ್ರಿಜ್ ನೀರಾಗಿರ್ಬೋದು ಅಥವಾ ಕೂಲ್ ಡ್ರಿಂಕ್ಸನ್ನು ಕುಡಿದಾಗ ನಮಗೆ ಇನ್ಸ್ಟೆಂಟಾಗಿ ತಣ್ಣಗಾಗುವಂಥ ಫೀಲ್ ಆಗುತ್ತೆ. ಆದರೆ ಅದು ಹೊಟ್ಟೆ ಒಳಗೆ ಹೋದ್ಮೇಲೆ ನಮ್ಮ ಬಾಡಿನ ಇನ್ನಷ್ಟು ಜಾಸ್ತಿ ಹೀಟ್ ಮಾಡುತ್ತೆ, ಜೊತೆಗೆ ಅಸಿಡಿಟಿನೂ ಜಾಸ್ತಿ ಮಾಡುತ್ತೆ. ಹಾಗಿದ್ರೆ ಏನು ಮಾಡ್ಬೋದು ಅಂದರೆ ಆಯುರ್ವೇದ ಮತ್ತು ಸೈನ್ಸ್ ಎರಡೂ ಕೂಡ ರೆಫರ್ ಮಾಡುವಂಥ ಈ 5 ಪಾಯಿಂಟ್ಸ್ಗಳನ್ನು ನಾವು ಖಂಡಿತ ಫಾಲೋ ಮಾಡ್ಬೋದು. ಅದರಲ್ಲಿ ಮೊದಲನೇದು, ಸೊ ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ತಣ್ಣಗೇನಾದರೂ ಕುಡಿಬೇಕು ಅಂತ ಎಲ್ರಿಗೂ ಅನಿಸುತ್ತೆ ಅಲ್ವಾ. ಸೊ ಅಂಥ ಟೈಮಲ್ಲಿ ಫ್ರಿಜ್ ನೀರನ್ನು ತಗೊಂಡು ಕುಡಿಯೋ ಬದಲು ಮಣ್ಣಿನ ಮಡಿಕೆ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು. ಇದು ನ್ಯಾಚುರಲ್ ಆಗಿ ನಮ್ಮ ಬಾಡಿ ಹೀಟನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟು ಆದಷ್ಟು ಈ ಸಮ್ಮರಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಹೊರಗಡೆ ಓಡಾಡೋದನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಈ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ ಅಲ್ವಾ. ಡೈರೆಕ್ಟಾಗಿ ನೆತ್ತಿ ಮೇಲ್ಗಡೆ ಬಿಸಿಲು ಬೀಳೋದ್ರಿಂದ ಕೂಡ ನಮ್ಮ ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗ್ಬೋದು. ಸೊ ಇಲ್ಲ ನಾವು ಹೊರಗಡೆ ಹೋಗಲೇಬೇಕು
ಅನಿವಾರ್ಯತೆ ಇರುತ್ತೆ, ಕೆಲಸ ಮಾಡಲೇಬೇಕು ಅನ್ನೋದಾದರೆ ಈ ರೀತಿ ಈ ಟೈಮಲ್ಲಿ ಹೊರಗಡೆ ಹೋಗುವಾಗ ಆದಷ್ಟು ನಮ್ಮ ತಲೆನ ನಾವು ಕವರ್ ಮಾಡ್ಕೋಬೇಕು. ಅದು ಟವಲಿಂದ ಆಗಿರ್ಬೋದು, ಸ್ಕಾರ್ಫಿಂದ ಆಗಿರ್ಬೋದು, ಅಥವಾ ಒಂದು ಅಂಬ್ರೆಲಾನ ಯೂಸ್ ಮಾಡಿ ನಮ್ಮ ನೆತ್ತಿನ ನಾವು ಕವರ್ ಮಾಡ್ಕೋಬೇಕು. ಇದರಿಂದ ನಮ್ಮ ಬಾಡಿ ಹೀಟು ಜಾಸ್ತಿ ಆಗಲ್ಲ, ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ. ನೆಕ್ಸ್ಟ್ ನೀವು ಗೋಂಡ್ ಕತೀರ ಬಗ್ಗೆ ಕೇಳಿದ್ದೀರಾ? ಇದು ಒಂದು ಮರದ ಕಾಂಡದಲ್ಲಿ ಸಿಗುವಂಥ ಗಮ್ಮು. ಇದನ್ನ ಆಯುರ್ವೇದದಲ್ಲಿ ಕೂಲಿಂಗ್ ಏಜೆಂಟ್ ಅಂತಾನೆ ಕರೀತಾರೆ. ಇದನ್ನ ಹೇಗೆ ಯೂಸ್ ಮಾಡಿದ್ರೆ ನಾವು 100% ರಿಸಲ್ಟ್ನ ಪಡ್ಕೋಬಹುದು ಅಂದರೆ, ಜಸ್ಟ್ 3ರಿಂದ 4 ಈ ಗೌಂಡ್ ಕಟ್ಟಿರೋ ಪೀಸಸ್ನ ರಾತ್ರಿ ಮಲಗುವಾಗ ಒಂದು ಲೋಟ ನೀರಲ್ಲಿ ನೆನೆಸಿಟ್ಟು ಮಲಗಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಈ ರೀತಿ ಇದು ಜೆಲ್ ಫಾರ್ಮಲ್ಲಿ ರೆಡಿ ಆಗಿರುತ್ತೆ. ಜಸ್ಟ್ 3-4 ಪೀಸಸ್ಗೆ ಇಷ್ಟು ಚೆನ್ನಾಗಿ ಜೆಲ್ ರೆಡಿ ಆಗಿರುತ್ತೆ. ಸೊ ಒಂದು ಸಲಕ್ಕೆ ಇಷ್ಟೇ ಸಾಕು. 1 ಲೋಟ ನೀರಿಗೆ 2 ಚಮಚದಷ್ಟು ಈ ಜೆಲ್ ಹಾಕಿ 2 ಚಮಚದಷ್ಟು ಸಬ್ಜಾ ಸೀಡ್ಸ್ ಅಂದ್ರೆ ಕಾಮಕಸ್ತೂರಿ ಬೀಜನ್ನು ಕೂಡ ಈ ರೀತಿ ನೆನೆಸಿ ಹಾಕೊಂಡು ಸ್ವಲ್ಪ ನಿಂಬೆ ರಸ ಹಾಗೆ ಸ್ವಲ್ಪ ಕಲ್ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನ ಕುಡಿಬೇಕು. ಈ ಗೋಂಡ್ ಕಟ್ಟಿರ ಕಂಪ್ಲೀಟ್ಲಿ ಟೇಸ್ಟ್ಲೆಸ್ ಇರುತ್ತೆ. ಸೊ ನಿಂಬೆ ರಸ ಮತ್ತು ಕಲ್ಸಕ್ಕರೆ ಹಾಕೋದ್ರಿಂದ ಇದ್ರ ಟೇಸ್ಟ್ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಬಾಡಿ ಹೀಟನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಕಾಮಕಸ್ತೂರಿ ಬೀಜ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು, ಬಟ್ ಆ್ಯಡ್ ಮಾಡಿದ್ರೆ ಇದು ಇನ್ನಷ್ಟು ಕೂಲಿಂಗ್ ಎಫೆಕ್ಟನ್ನು ನಮ್ಮ ಬಾಡಿಗೆ ಕೊಡುತ್ತೆ. ಡೈಲಿ 2ರಿಂದ 3 ಚಮಚದಷ್ಟು ನಾವು ಇದನ್ನು ತೊಗೋಬೋದು, ಬಟ್ ಇದಕ್ಕಿಂತ ಜಾಸ್ತಿ ಬೇಡ. ಯಾಕೆ ಅಂದರೆ ಅತಿ ಆದರೆ ಅಮೃತನೂ ವಿಷ. ಇನ್ನು ಈ ಗೋಂಡ್ ಕಟ್ಟಿರ ನಮ್ಮ ಕಣ್ಣುಗಳ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಕಣ್ಣು ಜಾಸ್ತಿ ಉರಿ ಬರ್ತಾ ಇದ್ರೆ, ಇಚ್ಚಿಂಗ್ ಆಗ್ತಾ ಇದ್ರೆ ಈ ಗೋಂಡ್ ಕಟ್ಟಿರೋದು ಪ್ಯಾಕ್ನ ಮಾಡಿಕೊಂಡು ಕಣ್ಣ ಮೇಲೆ ಒಂದು 10ರಿಂದ 15 ನಿಮಿಷ ಇಟ್ಕೊಂಡ್ರು ಸಾಕು, ಇನ್ಸ್ಟೆಂಟ್ ಆಗಿ ರಿಲೀಫ್ ಸಿಗುತ್ತೆ. ಇನ್ನು ಇದು ನಮ್ಮ ಮೈಂಡ್ಗೂ ಕೂಡ ಕಾಮಿಂಗ್ ಎಫೆಕ್ಟನ್ನು ಕೊಡುತ್ತೆ. ಸೊ ಮಾರ್ಕೆಟಲ್ಲಿ ತುಂಬ ಥರದ ಗೋಂಡ್ಗಳು ಸಿಗುತ್ತೆ, ಬಟ್ ಗೋಂಡ್ ಕತೀರಾನೇ ತಗೊಳ್ಳಿ. ಈ ಅಂಟುಂಡೆ ಮಾಡೋದಕ್ಕೆ ಸಿಗುತ್ತಲ್ವ ಗೋಂಡು, ಅದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಒಂದು ವೇಳೆ ಸಿಕ್ಕಿಲ್ಲ, ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟು ಈ ಸಮ್ಮರ್ಗೆ ಬಿಸಿಲು ಜಾಸ್ತಿ ಇದೆ ಅಂತ ಎಲ್ಲರೂ ಮೊದಲು ಪ್ರಿಫರ್ ಮಾಡೋದು ಆರ್ಟಿಫಿಷಿಯಲ್ ಕೂಲ್ ಡ್ರಿಂಕ್ಸ್ನ, ಬಟ್ ಅದೆಲ್ಲದ್ರ ಬದಲು ನ್ಯಾಚುರಲ್ ಕೂಲ್ ಡ್ರಿಂಕ್ಸ್ನ ಈ ಸಮ್ಮರಲ್ಲಿ ಕುಡಿಯೋದು ಒಳ್ಳೆಯದು. ಶುಗರ್ ಕೇನು ಒಂದು ನ್ಯಾಚುರಲ್ ಲಿವರ್ ಟಾಕ್ಸಿನ್, ಇದು ನಮ್ಮ ಬಾಡಿನ ಇನ್ಸ್ಟೆಂಟ್ ಆಗಿ ಕೂಲ್ ಮಾಡುತ್ತೆ. ನೆಕ್ಸ್ಟ್ ಗುಲಾಬಿ ಎಲೆಗಳಿಂದ ಮಾಡಿರುವಂಥ ಗುಲ್ಕನ್ ಕೂಡ ಒಂದು ನ್ಯಾಚುರಲ್ ಕೂಲೆಂಟು, ಅಸಿಡಿಟಿನ ಇದು ಮೇನ್ ಆಗಿ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಬಾರ್ಲಿ ಗಂಜಿ, ಇದು ಕೂಡ ಬಾಡಿ ಹೀಟನ್ನು ಬ್ಯಾಲೆನ್ಸ್ ಮಾಡುತ್ತೆ. ಶರ್ಬತ್ತು, ಮಜ್ಜಿಗೆ, ಎಳೆನೀರು ಇದೆಲ್ಲ ಕೂಡ ನ್ಯಾಚುರಲ್ ಆಗಿ ನಮ್ಮ ಬಾಡಿನ ಕೂಲ್ ಮಾಡ್ಕೊಳ್ಳೋ ಅಂಥ ಮೆಥಡ್ಗಳು. ಬಟ್ ನಾವು ಇದನ್ನೆಲ್ಲ ಬಿಟ್ಟು ಬೇರೆ ಮೆಥಡ್ನೇ ಫಾಲೋ ಮಾಡ್ತೀವಿ, ಏನಂತೀರಾ? ಇದೆಲ್ಲದ್ರ ಜೊತೆ ಸ್ಪೈಸಿ ಫುಡ್ಸು, ಫ್ರೈಡು ಮತ್ತು ಆಯಿಲಿ ಫುಡ್ನ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಜೊತೆಗೆ ಪ್ಯಾಕೇಜ್ ಐಟಮ್ಸು, ಪ್ರೋಸೆಸ್ಡ್ ಫುಡ್ ತಿನ್ನೋದನ್ನು ಕೂಡ ನಾವು ಕಡಿಮೆ ಮಾಡೋದ್ರಿಂದ ನಮ್ಮ ಬಾಡಿ ಹೀಟನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು. ಜೊತೆಗೆ ನಮ್ಮ ಡೈಲಿ ಊಟದಲ್ಲಿ ಗ್ರೀನ್ ವೆಜಿಟೇಬಲ್ಸ್ನ, ಸೀಸನಲ್ ಫ್ರೂಟ್ಸ್ನ, ಸ್ಪ್ರೌಟ್ಸ್ನ ಮತ್ತೆ ಬಟರ್ ಮಿಲ್ಕನ್ನು ಕಂಪಲ್ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೋಬೇಕು. ಹಾಗೇನೆ ಫ್ರಿಜ್ಜಲ್ಲಿರುವಂಥ ನೀರನ್ನು ಮತ್ತು ಸೋಡಾಗಳನ್ನು ಕುಡಿಯೋದನ್ನು ಕಡಿಮೆ ಮಾಡಿ ಮನೆಯಲ್ಲಿರುವಂಥ ನಾರ್ಮಲ್ ವಾಟರ್ನೇ ಚೆನ್ನಾಗಿ ಕುಡಿಯೋವಂಥ ಅಭ್ಯಾಸನ ಮಾಡ್ಕೋಬೇಕು. ಇದು ನಮ್ಮ ಬಾಡಿ ಹೀಟನ್ನು ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಬೇಗ ಮಲಗಿ ಬೇಗ ಹೇಳೋದು, ಸಫಿಷಿಯೆಂಟ್ ನಿದ್ದೆ ಮಾಡೋದು ಕೂಡ ನಮ್ಮ ಬಾಡಿನ ಕೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಲೇಟ್ ನೈಟ್ ಮೊಬೈಲ್ ಸ್ಕ್ರೋಲ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಜೊತೆಗೆ ಸ್ಟ್ರೆಸ್ ಲೆವೆಲ್ನು ಕೂಡ ಕಂಟ್ರೋಲ್ ಮಾಡಿ. ಯಾಕೆ ಅಂದರೆ ಬಾಡಿ ಹೀಟು ಮತ್ತು ಸ್ಟ್ರೆಸ್ಸು ಇವೆರಡೂ ಕೂಡ ಒಂದಕ್ಕೊಂದು ತುಂಬಾ ಕನೆಕ್ಟಿವ್ ಆಗಿರುತ್ತೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ಬಾಡಿ ಹೀಟು ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಬಾಡಿ ಹೀಟ್ ಜಾಸ್ತಿ ಆದಾಗ ಸುಮ್ಮನೆ ಸಿಟ್ಟು ಬರುತ್ತೆ, ಯಾರು ಮಾತಾಡಿದ್ರು ಅವ್ರ ಮೇಲೆ ರೇಗ್ತಾನೆ ಇರ್ತೀವಿ. ಸೊ ಈ ರೀತಿ ಮೂಡ್ ಸ್ವಿಂಗ್ ಜಾಸ್ತಿ ಆಗ್ತಾ ಇದ್ರೆ ಮೊದಲು ನಿಮ್ಮ ಡಯೆಟು ಮತ್ತು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ಎಲ್ಲನೂ ಸರಿ ಹೋಗುತ್ತೆ. ಯಾವಾಗ ನಮ್ಮ ಇಂಟರ್ನಲ್ ಫೈರ್ ಕಂಟ್ರೋಲಲ್ಲಿರುತ್ತೋ ಆಗ ನಾವು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಸ್ಟ್ರಾಂಗ್ ಆಗಿ ಹೆಲ್ದಿ ಆಗಿರ್ತೀವಿ. ಸೊ ನಮ್ಮ ಬಾಡಿ ಕೊಡುವಂಥ ಸಿಗ್ನಲ್ನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡದೆ ನಮ್ಮ ಓವರ್ ಆಲ್ ಹೆಲ್ತನ್ನು ನಾವು ಕಾಪಾಡ್ಕೊಳ್ಳೋಣ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಹಾಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.